ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್‌ಗೆ ಸ್ವಾಗತ. ನಿನ್ನ ಜೊತೆ ನನ್ನ ಕತೆ ಸೀರಿಯಲ್‌ನಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ದೇವಯಾನಿ ಮತ್ತೆ ಅಂಜು ಇಬ್ರು ಸೇರ್ಕೊಂಡು ಶಾರದನ್ನ ಸಾಯಿಸ್ಬೇಕು ಅಂತ ಅಷ್ಟ್ರಲ್ಲಿ ಭೂಮಿ ಅಲ್ಲಿಗೆ ಬರ್ತಾ ಇರ್ತಾಳೆ. ಅದನ್ನ ಅಂಜು ನೋಡಿ ದೇವಯಾನಿಗೆ ಕಣ್ಸನ್ನೆ ಮಾಡಿ ಹೇಳ್ತಾಳೆ. ಏನ್ ಬೇಬಿ ಏನ್ ಹೇಳ್ತಿದ್ಯಾ ಅಂತ ದೇವಯಾನಿ ಕೇಳ್ಬೇಕಾದ್ರೆ, ಮಾಮ್ ಭೂಮಿ ಬರ್ತಾ ಇದ್ದಾಳೆ ಅಂತ ಅಂಜು ಹೇಳ್ಬೇಕಾದ್ರೆ ದೇವಯಾನಿ ಬೆಡ್‌ನ ಸರಿ ಮಾಡೋಳ್ ತರ ನಾಟಕ ಮಾಡ್ತಿರ್ತಾಳೆ. ಆಗ ಭೂಮಿ ಅದನ್ನ ನೋಡಿ ಶಾಕ್ ಆಗಿ ಹಾಗೆ ನೋಡ್ತಿರ್ತಾಳೆ. ಭೂಮಿ ಏನಮ್ಮ ನೀನಿಲ್ಲಿ ಅಂತ ದೇವಯಾನಿ ಕೇಳ್ಬೇಕಾದ್ರೆ, ದೇವಯಾನಿ ಅಮ್ಮ ನೀವು ಅಂಜು ಶಾರದಮ್ಮನ್ ರೂಮಲ್ಲಿ ಏನ್ ಮಾಡ್ತಿದ್ದೀರಾ ಅಂತ ಭೂಮಿ ಕೇಳ್ಬೇಕಾದ್ರೆ, ಅದು ಹಾಗೆ ಬರ್ತಾ ದೊಡಮ್ಮನ್ನ ಮಾತಾಡ್ಸ್ಕೊಂಡೋಗೋಣ ಅಂತ ಬಂದ್ವಿ. ಬಟ್ ಅವ್ರು ನೋಡಿದ್ರೆ ಒಳ್ಳೆ ಚಿಕ್ಕ ಮಗು ತರ ಮಲ್ಕೊಂಡಿದ್ದಾರೆ ಅಂತ ಅಂಜು ಹೇಳ್ಬೇಕಾದ್ರೆ, ಹೌದು ಹೇಗ್ ಮಲಗಿದಾರೆ ನೋಡು, ಚಳಿ ಅಲ್ವಾ ಅದಿಕ್ಕೆ ಅವ್ರಿಗೆ ಬ್ಲಾಂಕೆಟ್ ಹೊತ್ಸೋಣ ಅಂತ ಬಂದೆ ಅಂತ ದೇವಯಾನಿ ಹೇಳ್ಬೇಕಾದ್ರೆ, ಯಾಕ್ ಭೂಮಿ ನಾವು ದೊಡಮ್ಮನ್ನ ಮಾತಾಡಿಸ್ಬಾರ್ದಾ ಅಂತ ಅಂಜು ಕೇಳ್ಬೇಕಾದ್ರೆ, ಅಯ್ಯೋ ನಾನೆಲ್ಲ ಆ ರೀತಿ ಹೇಳ್ದೆ ಅಂಜನಾ ಅವ್ರೆ, ನೀವು ಮಾತಾಡಿಸ್ಬೋದು, ಅದ್ರಲ್ಲಿ ತಪ್ಪೇನಿದೆ. ಆದ್ರೆ ದೇವಯಾನಿ ಅಮ್ಮ ಯಾರತ್ರನಾದ್ರೂ ಮಾತಾಡಕ್ ಹೋಗಿ ಅವ್ರಿಗೆ ಹಳೇದೆಲ್ಲ ನೆನ್ಪಾಗಿ ಅಷ್ಟೊಂದು ಒತ್ತಡ ಎಲ್ಲ ತಗೊಳ್ಳೋಂತ ಪರಿಸ್ಥಿತಿನಲ್ಲ ಅವ್ರಿಲ್ಲ. ಅದಕ್ಕೆ ಅಮ್ಮ ಅಂತ ಭೂಮಿ ಹೇಳ್ಬೇಕಾದ್ರೆ, ಕರೆಕ್ಟು ನೀನ್ ಹೇಳ್ತಾ ಇರೋದು ಸರಿ ಇದೆ ಭೂಮಿ, ನೀನು ಪೊಲೀಸ್ ಕಾನ್ಸ್ಟೇಬಲ್ ಆಗ್ಬೇಕು ಅಂತ ಹೇಳ್ತಿದ್ದೆ, ಈಗ ನರ್ಸ್ ಆಗೋ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದಾವ್ ನೋಡು ಅಂತ ದೇವಯಾನಿ ಹೇಳ್ಬೇಕಾದ್ರೆ, ಅಮ್ಮ ಯಾಕೆ ಈ ರೀತಿ ಹೇಳ್ತಾ ಇದ್ದೀರಾ ಅಂತ ಭೂಮಿ ಕೇಳ್ತಾಳೆ. ಮತ್ತೆ ಪೇಷಂಟ್ನ ಎಷ್ಟ್ ಚೆನ್ನಾಗ್ ನೋಡ್ಕೋತೀಯಾ ಅದಕ್ಕೆ ಹೇಳ್ದೆ ಅಷ್ಟೇ ಅಂತ ದೇವಯಾನಿ ಹೇಳ್ಬೇಕಾದ್ರೆ, ದೇವ್ಯಾನಿ ಅಮ್ಮ ಸಾಹೇಬ್ರು ಅಲ್ಲಿ ಪಿಕ್ಚರ್ ನೋಡೋದಕ್ಕೆ ಎಲ್ಲಾ ರೀತಿ ತಯಾರಿ ಮಾಡಿದ್ದಾರೆ, ಪಿಕ್ಚರ್ ಶುರು ಆಗೋಕ್ಕೂ ಮುಂಚೆ ನಾವೆಲ್ರೂ ಅಲ್ಲಿಗೆ ಹೋಗನ್ವಾ ಅಂತ ಹೇಳ್ತಾ ಭೂಮಿ ಶಾರದಮ್ಮನ್ನ ಕರ್ಕೊಂಡ್ ಹೋಗ್ಬೇಕಾದ್ರೆ ದೇವಯಾನಿ ಮಾತ್ರ ಅಂಜು ಜೊತೆ ಅಲ್ಲೇ ಉಳಿತಾಳೆ. ಛೇ, ಈ ಲೂಸ್ ದೊಡಮ್ಮ ಒಬ್ರು ಯಾರಾದ್ರೂ ಹಿಂಗ್ ನೋಡಿದ್ರೆ ಸಾಕು ಒಳ್ಳೆ ಕೊತ್ತಿ ಮರಿ ತರ ಹೆದರ್ಕೊಂಡ್ ಸಾಯ್ತಾರೆ ಅಂತ ಅಂಜು ಹೇಳ್ಬೇಕಾದ್ರೆ, ಈ ಟೀ ಅಂಗಡಿಯವಳು ಬರೋದು 1 ನಿಮಿಷ ಲೇಟ್ ಆಗಿದ್ರು ಇಷ್ಟೊತ್ತಿಗೆ ಶಾರದನ್ನ ಮುಗಿಸ್ಬಿಡ್ತಾ ಇದ್ದೆ. ಛೇ, ಬದುಕೊಂಬಿಟ್ಲು ಹುಚ್ಚಿ ನಚ್ಚಿ ಹೇಳ್ತಿದ್ದ ಶಾರದಂಗೆ ಹಳೇದ್ ಯಾವ್ದು ನೆನ್ಪಿಲ್ಲ ಅಂತ. ಆದ್ರೆ ಅದು ಎಷ್ಟ್ರ ಮಟ್ಟಿಗೆ ನಿಜ ಅಂತ ಯಾವಳ ಗೊತ್ತು. ಒಂದ್ ವೇಳೆ ಅದೇ ನಿಜ ಆಗಿದ್ರೆ ಟ್ರೀಟ್ಮೆಂಟ್ ಕೊಟ್ಟು ಸರಿ ಮಾಡ್ಬಿಡ್ತಾರಲ್ಲ, ಆಗ ಅವಳಿಗೆ ಎಲ್ಲ ವಾಪಸ್ ಬರುತ್ತೆ ನೆನ್ಪುಗಳು. ಆಗ ಅವಳು ನನ್ನನ್ನ ಕೊಂದಿದ್ದು ಇದೇ ದೇವಯಾನಿ ಅಂತ ಹೇಳ್ಬಿಟ್ರೆ, ನನ್ ಮಗಳನ್ನ ಕಿಡ್ನಾಪ್ ಮಾಡಿದ್ದು ಇವಳೆ ಅಂತ ಹೇಳ್ಬಿಟ್ರೆ ನನಗ್ ತಾನೇ ತೊಂದ್ರೆ. ಛೇ, ಇವಳು ಅವತ್ತೇ ಸತ್ತೋಗಿದ್ರೆ ನನ್ಗ್ ಯಾವ ತೊಂದ್ರೆನೂ ಇರ್ತಾ ಇರ್ಲಿಲ್ಲ ಅಂತ ದೇವಯಾನಿ ಟೆನ್ಷನ್ ಮಾಡ್ಕೊತಿರ್ತಾಳೆ. ಮಾಮ್, ಐ ಥಿಂಕ್ ವಿ ಶುಡ್ ಗೋ, ಎಲ್ರೂ ಕಾಯ್ತಿರ್ತಾರೆ, ಬೇಗ ಹೋಗ್ಲಿಲ್ಲ ಅಂದ್ರೆ ಡೌಟ್ ಬರುತ್ತೆ ಅಂತ ಅಂಜು ಹೇಳ್ಬೇಕಾದ್ರೆ, ಯೋರ್ ರೈಟ್, ಶಾರದಿಂಗೆ ಹಳೆ ನೆನಪುಗಳು ಬರ್ಲಿ ಅಂತ ಇವ್ರು ಮೆಡಿಸಿನ್ ಕೊಡ್ಬೋದು. ಹಳೆ ನೆನಪು ಬರ್ದೇ ಇರೋ ಹಾಗೆ ಏನ್ ಮಾಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ಈ ಶಾರದಾ, ಇವತ್ತು ನೀನು ಬಚಾವಾಗ್ಬಿಟ್ಟೆ, ಆದ್ರೆ ಒಳ್ಳೆ ಅವಕಾಶಕ್ಕೋಸ್ಕರ ನಾನ್ ಕಾಯ್ತಾ ಇರ್ತೀನಿ ಕಣೆ, ನಿನ್ ಸಾವು ನನ್ ಕೈಲೇ ಕಣೆ ಅಂತ ದೇವಯಾನಿ ಹೇಳ್ತಾ ಅಂಜು ಜೊತೆ ಅಲ್ಲಿಂದ ಹೊರಡ್ತಾಳೆ. ಈ ಕಡೆ ಸತ್ಯಣ್ಣ ಎಲ್ರಿಗೂ ಪಾಪ್ಕಾರ್ನ್ ಅರೇಂಜ್ ಮಾಡಿರ್ತಾರೆ. ಎಲ್ರು ಪಾಪ್ಕಾರ್ನ್ ತಿಂತ ಮೂವಿನ ನೋಡಿ ಎಂಜಾಯ್ ಮಾಡಿ ಅಂತ ಸತ್ಯಣ್ಣ ಎಲ್ರಿಗೂ ಹೇಳ್ತಿರ್ತಾರೆ. ಹಾಗೆ ನಚ್ಚಿ ಅಜಿತ್ನ ಕರ್ಕೊಂಡೋಗಿ ಭೂಮಿ ಪಕ್ಕ ಕೂರಿಸ್ತಾನೆ. ಏ ಬೇಬಿ, ಹೋಗಿ ನಚ್ಚಿ ಪಕ್ಕ ಕುತ್ಕೋ, ಇಲ್ಲ ಅಂದ್ರೆ ಆ ಅಶ್ವಿನಿ ಕುತ್ಕೊಂಡ್ಬಿಡ್ತಾಳೆ ಅಂತ ದೇವಯಾನಿ ಅಂಜು ಹತ್ರ ಹೇಳ್ಬೇಕಾದ್ರೆ, ಅಲ್ಲ ಮಾಮ್ ಅಂತ ಅಂಜು ಮಾತಾಡಕ್ ಹೋಗ್ತಾಳೆ. ಶಟಪ್, ಹೇಳ್ದಷ್ಟು ಕೇಳು, ನಚ್ಚಿ ನಿನ್ಗಂಡ ಆಗೋನು, ಹೋಗಿ ಕುತ್ಕೋ ಅಂತ ಹೇಳ್ದೆ ಅಂತ ದೇವಯಾನಿ ಹೇಳ್ಬೇಕಾದ್ರೆ, ಅಶ್ವಿನಿ ನಚ್ಚಿ ಪಕ್ಕ ಕುತ್ಕೊಳ್ಳೋದಿಕ್ಕೆ ಅಂತ ಹೋಗ್ತಾಳೆ. ಆಗ ಅಂಜು ಓಡೋಗಿ ನಚ್ಚಿ ಪಕ್ಕ ಕುತ್ಕೊಂಡ್ಬಿಡ್ತಾಳೆ. ಇದ್ರಿಂದ ಅಶ್ವಿನಿಗೆ ಕೋಪ ಬರ್ತಿರತ್ತೆ. ಆದ್ರೆ ಸಂಗೀತ ಅವ್ರ ಮಾತ್ರ ಅಜಿತ್, ನಚ್ಚಿ ಮತ್ತೆ ಅಂಜು, ಅಶ್ವಿನಿನೇ ನೋಡ್ತಿರ್ತಾರೆ. ಇದನ್ನ ಭೂಮಿ ಗಮನಿಸ್ತಾಳೆ. ಹಾಗೆ ರಾಮನಾರಾಯಣ್ ಅವರು, ಇದೇ ನನ್ ಫೇವ್ರೇಟ್ ಮೂವಿ, ನಾನ್ ಎಸ್ಸಲಿ ನೋಡಿದೀನಿ, ನನ್ ಫೇವ್ರೇಟ್ ರಾಜಣ್ಣ ಅಂತ ಹೇಳ್ಕೊಂಡು ತುಂಬಾ ಖುಷಿ ಪಡ್ತಿರ್ತಾರೆ. ಮನೆಯವರೆಲ್ರು ಎಂಜಾಯ್ ಮಾಡ್ತಿದ್ರೆ ಶಾರದಾ ಅವರು ಏನು ಗೊತ್ತಾಗ್ದೆ ಹಾಗೆ ಅವ್ರ ಪಾಡ್ಗೆ ಅವರು ಯೋಚನೆ ಮಾಡ್ತಾ ಕೂತಿರ್ತಾರೆ. ಶಾರದಾ, ಇವಾಗ ನಿನ್ಗೇನಾದ್ರೂ ನೆನ್ಪಾಯ್ತಾ ಅಂತ ಶ್ರವಣ್ ಅವರು ಕೇಳ್ಬೇಕಾದ್ರೆ ಶಾರದಾ ಅವರು ಭಯ ಪಡ್ತಿರ್ತಾರೆ. ನಾವ್ ಮದ್ವೆ ಆದಾಗ ನೋಡಿದ್ ಮೊದಲನೇ ಸಿನಿಮಾ ಇದು, ಆವಾಗ ತಾನೇ ರಿಲೀಸ್ ಆಗಿತ್ತು, ಒಂದ್ಸಲ ಅಲ್ಲ 3 ಸಲ, 3 ಸಲ ರಿಲೀಸ್ ಆದಾಗ್ಲೂ ನೋಡಿರೋ ಸಿನಿಮಾ ಇದು, ನೆನ್ಪಗ್ ಬಂತ ನಿನ್ಗೆ ಅಂತ ಶ್ರವಣ್ ಕೇಳ್ಬೇಕಾದ್ರೆ ಮನೆಯವರೆಲ್ರು ಶಾರದಾ ಏನ್ ಹೇಳ್ತಾಳೆ ಅಂತ ನೋಡ್ತಿರ್ತಾರೆ. ಪ್ಲೀಸ್ ಶಾರದಾ, ನೆನಪ್ ಮಾಡ್ಕೊ ಅಂತ ಶ್ರವಣ್ ಕೇಳ್ಬೇಕಾದ್ರೆ ಶಾರದಾ ಅವರು ತುಂಬಾ ಭಯ ಪಡ್ತಿರ್ತಾರೆ. ಮಾವ ಪ್ಲೀಸ್ ಫೋರ್ಸ್ ಮಾಡೋದ್ ಬೇಡ, ಅವ್ರಿಗೂ ಸ್ವಲ್ಪ ಟೈಮ್ ಕೊಡೋಣ ಅಂತ ಅಜಿತ್ ಹೇಳ್ಬೇಕಾದ್ರೆ, ಟೈಮು ನನ್ ಜೀವನದಲ್ಲಿ ಆ ಟೈಮ್ ಕೂಡ ಆಟಾಡ್ತಾ ಇದೆ, ಇವಳಿಗೆ ಇದೆಲ್ಲ ನೆನ್ಪಗ್ ಬರೋ ಅಷ್ಟ್ರಲ್ಲಿ ನನ್ ಟೈಮೇ ಮುಗ್ದೋಗಿರುತ್ತೋ ಏನೋ ಅಂತ ಶ್ರವಣ್ ಅವ್ರು ಹೇಳ್ಬೇಕಾದ್ರೆ, ಏ ಶ್ರವಣ ಬಿಡ್ತು ಅನ್ನೋ ಅಂತ ಸಂಗೀತ ಅವ್ರು ಹೇಳ್ತಿರ್ತಾರೆ. ಅಯ್ಯೋ ದೊಡ್ಡ ಸಾಹೇಬ್ರೆ, ಏನಂತ ಮಾತಾಡ್ತಿದ್ದೀರಾ, ಬಿಡ್ತು ಅಂತ ಹೇಳಿ ಅಂತ ಭೂಮಿ ಹೇಳ್ತಿರ್ತಾಳೆ. ಕಮ್ ಆನ್ ಮಾವ, ಲೈಫಲ್ಲಿ ಎಲ್ಲದನ್ನು ಫೇಸ್ ಮಾಡ್ಕೊಂಡು ಬಂದಿರೋರ್ ನೀವು, ಈಗ ಇದು ಸಾಲ್ವ್ ಆಗುತ್ತೆ ಮಾವ, ಪ್ಲೀಸ್ ಪಾಸಿಟಿವ್ ಆಗಿರಿ ಅಂತ ಅಜಿತ್ ಶ್ರವಣ್ಗೆ ಧೈರ್ಯ ತುಂಬ್ತಿರ್ತಾನೆ. ಹಾಗೆ ಎಲ್ರು ಮೂವಿ ನೋಡ್ತಾ ನೋಡ್ತಾ ಅಜಿತ್ ಪಾಪ್ಕಾರ್ನ್ ಖಾಲಿ ಆಗೋಗತ್ತೆ. ಆಗ ಭೂಮಿ ಹತ್ರ ಇರೋ ಪಾಪ್ಕಾರ್ನ್ ಎತ್ಕೊಂಡ್ ತಿನ್ನೋದಿಕ್ಕೆ ಅಂತ ಹೋದಾಗ ಭೂಮಿ ಅಜಿತ್ ಕೈ ಮೇಲೆ ಹೊಡಿತಾಳೆ. ಏನ್ ಭೂಮಿ ನೀನು ಪಾಪ್ಕಾರ್ನ್ ಕೊಡೋದಕ್ಕೂ ಕಂಜೂಸ್ತನ ಮಾಡ್ತಿದ್ಯಲ್ಲ ಭೂಮಿ ಅಂತ ಅಜಿತ್ ಕೇಳ್ಬೇಕಾದ್ರೆ, ಇದು ನನ್ ಪಾಪ್ಕಾರ್ನ್ ಭೂಮಿ,
ನಿಮ್ಮತ್ರ ಇತ್ತಲ್ಲ, ಏನ್ ಮಾಡಿದ್ರಿ ನೀವು? ನಿಮ್ ಪಾಲು ನಿಮ್ದು, ನನ್ ಪಾಲ್ದು ನಂದು. ಯಾಕೇಳ್ ಬಂದ್ಬಿಡಿ, ನಾನಂತೂ ಕೊಡಲ್ಲಪ್ಪ ಅಂತ ಭೂಮಿ ಹೇಳ್ಬೇಕಾದ್ರೆ, ನನ್ನತ್ರ ಇದ್ದಾಗ ನೀನ್ ಕೇಳಿದಿರಿ ನಾನು ಕೊಡ್ತಾ ಇದ್ದೆ. ಸರಿ ನಂದು ನೀನ್ ಕೇಳಿಲ್ಲ ಸರಿ, ಆದ್ರೆ ನಿನ್ ಪಾಪ್ಕಾರ್ನ್ ಆದ್ರೆ ನೀನು ಬೇಗ ಬೇಗ ತಿನ್ಬೇಕು ತಾನೇ ಅಂತ ಅಜಿತ್ ಕೇಳ್ಬೇಕಾದ್ರೆ, ನೀವ್ಯಾಕೆ ಬೇಗ ಬೇಗ ತಿಂದು ಮುಗಿಸ್ಕೊಂಡ್ಬಿಟ್ರಿ ಅಂತ ಭೂಮಿ ಕೇಳ್ತಾಳೆ. ಅದು ನನ್ನಿಷ್ಟ, ನೀನ್ ಯಾರ್ ಕೇಳೋದಿಕ್ಕೆ ಅಂತ ಅಜಿತ್ ಹೇಳ್ಬೇಕಾದ್ರೆ, ನಾನ್ ಯಾರ ಕೇಳೋದಕ್ಕಾ, ಇರ್ಲಿ ಅಂತ ಹೇಳಿ ಭೂಮಿ ಪಕ್ಕಕ್ ತಿರುಗಿ ಕುತ್ಕೋತಾಳೆ. ಏ ಭೂಮಿ ಕೊಡು ಭೂಮಿ ಅಂತ ಅಜಿತ್ ಗೋಗರಿತಿರ್ತಾನೆ. ಆಗ ಭೂಮಿ ಕೊಡೋದಿಲ್ಲ ಅಂತಂದ್ರೆ ಕೊಡೋದಿಲ್ಲ ಅಂತ ಹೇಳ್ಬೇಕಾದ್ರೆ, ಅಜಿತ್ ಅವಳನ್ನ ಯಾಮಾರ್ಸಿ ಪಾಪ್ಕಾರ್ನ್ನ ಎತ್ಕೊಂಡ್ಬಿಡ್ತಾನೆ. ಏನ್ ಮಾಡ್ತೀಯ ಇವಾಗ ಅಂತ ಅಜಿತ್ ಕೇಳ್ಬೇಕಾದ್ರೆ, ಬೇಡ ನೋಡಿ ನಾನ್ ಸುಮ್ನೆ ಇರೋದಿಲ್ಲ ಅಂತ ಭೂಮಿ ಹೇಳ್ತಿರ್ತಾಳೆ. ಆದ್ರೂ ಅಜಿತ್ ಬೇಕು ಅಂತಾನೆ ಅವಳತ್ರ ಪಾಪ್ಕಾರ್ನ್ ಎತ್ಕೊಂಡ್ ತಿನ್ಕೊಳ್ತಾ ಅವಳತ್ರ ಕೋಳಿ ಜಗಳ ಮಾಡ್ತಿರ್ತಾನೆ. ಇವ್ರಿಬ್ರು ಈ ಕೋಳಿ ಜಗಳನ ಮನೆಯವ್ರು ನೋಡಿ ನಗ್ತಿರ್ತಾರೆ. ಹಾಗೆ ಮೂವಿ ನೋಡ್ತಾ ನೋಡ್ತಾ ಅಜಿತ್ಗೆ ತೂಗುಡಿಕೆ ಬರ್ತಾ ಇರತ್ತೆ. ಹಾಗೆ ಅಜಿತ್ ಭೂಮಿ ತೊಡೆ ಮೇಲೆ ಮಲಗ್ಬಿಡ್ತಾನೆ. ಇದನ್ನ ನೋಡಿ ಅಂಜುಗೆ ಕೋಪ ಬರ್ತಿರತ್ತೆ. ಅಂಜು ಕೋಪ ಮಾಡ್ಕೋತಾ ಇದ್ದಾಳಲ್ಲ ಇದಕ್ಕೆಲ್ಲ ಅಂತ ದೇವಯಾನಿನೂ ಗಮನಿಸ್ತಿರ್ತಾಳೆ. ಈ ಕಡೆ ಶಾರದಾ ಅವರು ಸಹ ಭೂಮಿ ಹೆಗ್ಲ ಮೇಲೆನೆ ಮಲ್ಕೊಂಡ್ಬಿಡ್ತಾರೆ. ಅಂಜು, ನಿನ್ಗೆ ನಿದ್ದೆ ಬರ್ತಿದೆ ಅನ್ಸುತ್ತೆ, ನಡಿ ನೀನ್ ಹೋಗಿ ರೂಮಲ್ ಮಲ್ಕೋ ಅಂತ ಹೇಳಿ ದೇವಯಾನಿ ಅಂಜುನ ಬಲವಂತವಾಗಿ ಅಲ್ಲಿಂದ ಕರ್ಕೊಂಡ್ ಹೋಗ್ತಾಳೆ. ಹಾಗೆ ಕೋಪದಿಂದ ಅಂಜುನ ರೂಮ್ ಒಳಗಡೆ ಎಳ್ಕೊಂಡೋಗಿ, ಏನೇ ಮಾಡ್ತಿದ್ಯಾ ನಿನ್ ಕೆಲ್ಸನ ಅಂತ ದೇವಯಾನಿ ಕೇಳ್ತಾಳೆ. ಏನ್ ಮಾಡ್ಲಿ ಮಾಮ್, ನನ್ಗೆ ಕೋಪ ಬರ್ತಿತ್ತು ಅಂತ ಅಂಜು ಹೇಳ್ಬೇಕಾದ್ರೆ, ನೋಡೆ ನೀನ್ ಎಂಗೇಜ್ಮೆಂಟ್ ಆಗಿರೋದು ನಚ್ಚಿ ಜೊತೆ, ಅವ್ನು ನಿನ್ ಪಕ್ಕ ಕುತ್ಕೊಂಡಿದ್ರುನು ನಿನ್ 2 ಕಣ್ಗಳು ಮಾತ್ರ ಆ ಅಜಿತ್ ಮತ್ತೆ ಭೂಮಿ ಮೇಲೇನೆ ಇರುತ್ತೆ. ಅವ್ರನ್ನ ನೋಡಿದ್ರೇನೆ ಉರ್ಕೋತಿಯಲ್ಲ. ಮನೇಲಿ ಎಲ್ರು ಅಲ್ಲಲ್ಲೇ ಕುತ್ಕೊಂಡಿದ್ರು, ಅವ್ರಿಗೆ ಡೌಟ್ ಬಂದ್ರೆ ಏನೇ ಗತಿ ಅಂತ ದೇವಯಾನಿ ಬೈಬೇಕಾದ್ರೆ, ಏನ್ ಮಾಡ್ಲಿ ಮಾಮ್, ಆ ಅಜಿತ್ ಮತ್ತೆ ಭೂಮಿ ಇಬ್ಬರನ್ನು ಒಟ್ಟಿಗೆ ನೋಡಿದ್ರೆ ನನ್ಗೆ ಕೋಪ ತಡ್ಕೊಳಕ್ಕೆ ಆಗೋದಿಲ್ಲ ಮಾಮ್. ಹಾರ್ಟ್ನ ಕಿತ್ತು ಬೇರೆಯವ್ರ ಕೈಯಲ್ಲಿ ಕೊಟ್ಟಂಗಾಗತ್ತೆ, ಆ ತರ ಫೀಲ್ ಆಗುತ್ತೆ ನನ್ಗೆ ಅಂತ ಅಂಜು ಹೇಳ್ಬೇಕಾದ್ರೆ, ಕೊಟ್ರೆ ಅಂದ್ರೆ ನೋಡಿ, ಈಗ ಅಂಜು ಹೇಳ್ತಾ ಇದೀನಿ ನೋಡು, ನೀನು ಒಂದೇ ಒಂದು ಕ್ಷಣ ಮೈ ಮರೆತ್ರು ನಿನಗೆ ಲಾಸ್ ಆಗತ್ತೆ. ಅವತ್ತು ಅಜಿತ್ನ ಭೂಮಿ ನಿನ್ನಿಂದ ಕಿತ್ಕೊಂಡಂಗೆ ನಾಳೆ ದಿವ್ಸ ಅಶ್ವಿನಿ ನಚ್ಚಿನ ನಿನ್ನಿಂದ ಕಿತ್ಕೋತಾಳೆ. ಮನೆಯವ್ರ ಮುಂದೆ ಎಲ್ಲ ಮರ್ಯಾದಿಂದ ಇರು, ಹೇಳ್ತಾ ಇದೀನಿ ನೋಡು ಅಂತ ದೇವಯಾನಿ ಅಂಜಿಗೆ ವಾರ್ನಿಂಗ್ ಕೊಡ್ತಾಳೆ. ಸಾರಿ ಮಾಮ್, ಬಟ್ ಈ ಮನೇಲಿ ನಂದೇನು ನಡೀತಾನೆ ಇಲ್ವಲ್ಲ. ಈ ಅಶ್ವಿನಿ ಬೇರೆ, ಅವಳಿಂದ ಇವತ್ತು ನನ್ಗೆ ಎಂತ ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡಿದೆ ಗೊತ್ತಾ. ಅವಳನ್ನ ಹಿಂಗೆ ಬಿಟ್ರೆ ಎಲ್ಲಾ ವಿಷಯಕ್ಕೂ ಅಡ್ಗಾಲ್ ಹಾಕ್ತಾನೆ ಇರ್ತಾಳೆ. ಅವಳ ಕತೆನೆ ಮುಗಿಸ್ಬಿಡ್ಬೇಕು ಮಾಮ್ ಅಂತ ಅಂಜು ಹೇಳ್ಬೇಕಾದ್ರೆ, ಏಯ್ ತಿಕ್ಲು ತರ ಮಾತಾಡ್ಬೇಡ. ಅವಳು ಇವಾಗ ಮುಂಚಿನ ಅಶ್ವಿನಿ ಅಲ್ಲ. ಈ ಮನೇಲಿ ಶ್ರವಣ್ ಮಗಳು ಮನಸ್ವಿನಿ, ಅದನ್ನ ತಲೆಲಿಟ್ಕೋ. ಈಗ ಅವಳಿಗೆ ಆ ಮನೇಲಿರೋ ವ್ಯಾಲ್ಯೂನೇ ಬೇರೆ ಅಂತ ದೇವಯಾನಿ ಹೇಳ್ಬೇಕಾದ್ರೆ, ಅಂಜು ಇದ್ರ ಬಗ್ಗೆನೇ ಯೋಚನೆ ಮಾಡ್ತಾ, ಮಾಮ್ ಒಂದ್ ವೇಳೆ ಅವಳು ನಿಜವಾದ ಮನಸ್ವಿನಿ ಅಲ್ಲ ಅಂತ ಪ್ರೂವ್ ಮಾಡಿದ್ರೆ, ಅದನ್ನ ನಾವೇ ಪ್ರೂವ್ ಮಾಡಿದ್ರೆ, ಆಗ ನಾನು ಈ ನಚ್ಚಿನ ಮದ್ವೆ ಆಗ್ಲೇಬೇಕು ಅನ್ನೋ ಅನಿವಾರ್ಯತೆನೇ ಇರೋದಿಲ್ಲ ಅಲ್ವಾ ಅಂತ ಅಂಜು ಹೇಳ್ಬೇಕಾದ್ರೆ, ಕರೆಕ್ಟ್ ಬೇಬಿ, ನೀನ್ ಹೇಳಿದ್ ಕರೆಕ್ಟೆ. ಮೊದ್ಲು ನಾವು ಅಶ್ವಿನಿ ಮನಸ್ವಿನಿ ಅಲ್ಲ ಅನ್ನೋದನ್ನ ಪ್ರೂವ್ ಮಾಡ್ಬೇಕು. ಅದಕ್ಕಿರೋ ಒಂದೇ ದಾರಿ ಭದ್ರ. ಅವನ್ ತಾನೇ ಅವಳನ್ನ ಕಳ್ಸಿದ್ದು. ಈಗ್ಲೇ ಹೋಗಿ ಅವನನ್ನ ಮೀಟ್ ಮಾಡಿ ಅಶ್ವಿನಿ ಹಿನ್ನೆಲೆ ಏನು ಅಂತ ಕೇಳ್ತೀನಿ, ವಿಷಯ ತಿಳ್ಕೋತೀನಿ ಅಂತ ಹೇಳ್ತಾ ದೇವಯಾನಿ ಯೋಚನೆ ಮಾಡ್ತಿರ್ತಾಳೆ. ಈ ಕಡೆ ಎಲ್ರೂ ಮೂವಿ ನೋಡಿ ಖುಷಿಯಿಂದ ಚಪ್ಪಾಳೆ ತಟ್ತಿರ್ತಾರೆ. ಬಾ, ಎಷ್ಟು ಸಲಿ ನೋಡಿದ್ರು ಬೇಸರನೇ ಆಗೋದಿಲ್ಲ. ಎಂತ ಅದ್ಭುತವಾದ ಸಿನಿಮಾ. ನಡೀರಿ ನಡೀರಿ ಎಲ್ರೂ ಮಲ್ಕೊಳ್ಳಿ. ಅಯ್ಯೋ ಏನಿದು, ಇವ್ನಿಲ್ಲೇ ಮಲ್ಕೊಂಬಿಟ್ಟಿದಾನಲ್ಲಪ್ಪ ಅಂತ ಸತ್ಯಣ್ಣ ಹೇಳ್ಬೇಕಾದ್ರೆ, ಮಲ್ಕೊಂಬಿಟ್ನಾ, ಸಾರಿ ಹೋಯ್ತು, ಚಿಕ್ಕವನಾಗಿದ್ರೆ ಇವನು ಎತ್ಕೊಂಡೋಗಿ ಹಾಸಿಗೆ ಮೇಲೆ ಮಲಗಿಸ್ತಿದ್ದೆ. ಇನ್ನಾಗಲ್ಲಪ್ಪ ಭೂಮಿ, ಎಪ್ಸಮ್ಮ ಅವನನ್ನ ಅಂತ ರಾಮನಾರಾಯಣ್ ಹೇಳ್ಬೇಕಾದ್ರೆ, ಮಾವ ಪಾಪ ಮಲ್ಕೊಂಬಿಟ್ಟಿದಾರೆ, ಅವ್ರಿಗೆ ಎಚ್ಚರ ಆದ್ಮೇಲೆ ನಾನೇ ಒಳಗಡೆ ಕರ್ಕೊಂಡ್ ಬರ್ತೀನಿ ಅಂತ ಭೂಮಿ ಹೇಳ್ಬೇಕಾದ್ರೆ, ಸರಿಯಾಗಿ ಹೇಳಿದ್ಲು, ಹಾಗೆ ಮಾಡೋಣ ಬನ್ನಿ ನಾವೆಲ್ರೂ ಮಲ್ಕೊಳ್ಳೋಣ ಅಂತ ಸತ್ಯಣ್ಣ ಹೇಳ್ಬೇಕಾದ್ರೆ, ಭೂಮಿ ಅವ್ನ್ ಎಚ್ಚರ ಆಗಿದ ತಕ್ಷಣ ಆದಷ್ಟು ಬೇಗ ಒಳಗಡೆ ಕರ್ಕೊಂಡ್ ಬಾಮ್ಮ, ಅವನ್ಗೆ ಇಲ್ಲಿ ಚಳಿ ಆಗತ್ತೆ ಅಂತ ಅಜ್ಜಿ ಹೇಳ್ಬೇಕಾದ್ರೆ, ಸರಿ ಅಜ್ಜಿ ಅಂತ ಭೂಮಿ ಹೇಳ್ಬೇಕಾದ್ರೆ, ಅರೆ ಶಾರದಾನಿ ಇಲ್ಲೇ ಮಲ್ಕೊಂಬಿಟ್ಟಿದ್ದಾಳೆ ಅಂತ ಹೇಳ್ತಾ ಸಂಗೀತ ಅವರು ಶಾರದಾ ಅವ್ರನ್ನ ಎಬ್ಸೋದಕ್ಕೆ ನೋಡ್ತಾರೆ. ಅತ್ತೆ ಪಾಪ ಮಲ್ಕೊಂಬಿಟ್ಟಿದ್ದಾರೆ, ಹೇಗಿದ್ರು ಸಾಹೇಬ್ರನ್ನ ಕರ್ಕೊಂಡ್ ಬಂದು ಒಳಗಡೆ ಬರ್ತೀನಲ್ಲ, ಅವಾಗ ಅಮ್ಮನ್ನು ಕರ್ಕೊಂಡ್ ಬರ್ತೀನಿ, ನೀವೆಲ್ರೂ ಹೋಗಿ ಮಲ್ಕೊಳ್ಳಿ ಅಂತ ಭೂಮಿ ಹೇಳ್ಬೇಕಾದ್ರೆ, ಸರಿ ಆಯ್ತು. ಹೌದು, ನಚ್ಚಿ ಎಲ್ಲೋದ, ಇಷ್ಟೊತ್ತು ಇಲ್ಲೇ ಇದ್ದ ಅಂತ ಸಂಗೀತ ಅವ್ರು ಹೇಳ್ಬೇಕಾದ್ರೆ, ಆಹಾಹಾ, ಹೇಳೋದ್ ನೋಡಿದ್ರೆ ನಮ್ಗೆ ಭಯ ಆಗತ್ತೆ. ಅಲ್ಲ, ನಿಮ್ ಮಕ್ಳ ಬಗ್ಗೆ ನಿಮ್ಗೆ ಗೊತ್ತಿಲ್ವಾ, ಅವ್ನ್ ಮೊದ್ಲೇ ನಿದ್ದೆ ಬಡ್ಕ, ಕುಂಭಕರ್ಣನ್ ವಂಶ, ಹೋಗಿ ಮಲ್ಕೊಂಡಿರ್ತಾನೆ, ಅವ್ನ್ ಅವಾಗ್ಲೇ ಎದ್ದೋಗಾಯ್ತು. ಅಬ್ಬಾ ನನ್ಗಂತೂ ನಿದ್ದೆ ಬರ್ತದೆ, ನಾನ್ ಹೋಗ್ತಾ ಇದೀನಿ ಅಂತ ಹೇಳಿ ಸತ್ಯಣ್ಣ ಅಲ್ಲಿಂದ ಹೊರಡ್ತಾರೆ. ಹಾಗೆ ಸತ್ಯಣ್ಣ ಮತ್ತೆ ಶ್ರವಣ್ ಹಾಗೆ ಸಂಗೀತ ಅವರು 3 ಜನ ಸೇರಿ ಬೆಡ್ಶೀಟ್ ನ ತಗೊಂಡ್ ಬಂದು ಭೂಮಿ, ಶಾರದಾ ಮತ್ತೆ ಅಜಿತ್ಗೆ ಹೊದಿಸ್ತಾರೆ. ಏ ಸತ್ಯ, ನನ್ ಮಗನ್ ನೋಡ, ಒಳ್ಳೆ ಮಗು ತರ ಮಲ್ಕೊಂಡಿದಾನೆ ಅಂತ ಹೇಳ್ಕೊಂಡು ಸಂಗೀತ ಅವರು ಖುಷಿ ಪಡ್ತಿರ್ತಾರೆ. ನೋಡಮ್ಮ ಭೂಮಿ, ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಅವ್ರನ್ನ ಎಬ್ಸು, ಎದ್ದೇಳಿಲ್ಲ ಅಂತಂದ್ರೆ ತುಂಬಾ ಚಳಿ ಇದೆ ಸರಿನಾ ಅಂತ ಸಂಗೀತ ಅವ್ರು ಹೇಳ್ಬೇಕಾದ್ರೆ, ಸರಿ ಆಯ್ತತ್ತೆ. ಅಮ್ಮ ಮಾತ್ರೆ ತಗೊಂಡ್ರಾ, ಮಲ್ಗಿದ್ರಾ ಅಂತ ಭೂಮಿ ಕೇಳ್ತಿರ್ತಾಳೆ.
ಅಯ್ಯೋ ಇರಮ್ಮ, ಯಾಕಮ್ಮ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ಯಾ? ಅಮ್ಮನ್ ಬಗ್ಗೆ ಚಿಂತೆ ಮಾಡ್ಕೋಬೇಡ. ಅವ್ರು ಮಾತ್ರೆ ತಗೊಂಡು ಆಲ್ರೆಡಿ ನಿದ್ದೆ ಮಾಡ್ತಿದ್ದಾರೆ, ಸರಿನಾ ಅಂತ ಸಂಗೀತ ಅವ್ರು ಹೇಳ್ಬೇಕಾದ್ರೆ, ಸರಿ ಆಯ್ತಮ್ಮ, ನೀವು ಹೋಗಿ ಬೇಗ ಮಲ್ಕೊಳ್ಳಿ ಅಂತ ಹೇಳಿ ಭೂಮಿ ಹೇಳಿ ಸತ್ಯಣ್ಣ, ಶ್ರವಣ್ ಮತ್ತೆ ಸಂಗೀತ ಅವರು 3 ಜನ ಅಲ್ಲಿಂದ ಹೋಗ್ತಾರೆ. ಮತ್ತೆ ಸತ್ಯಣ್ಣ ಭೂಮಿ ಹತ್ರ ಬಂದು, ಭೂಮಿ, ಒಂದ್ ಮಾತ್ ಹೇಳ್ತೀನಿ, ಏನೂ ಅನ್ಕೋಬೇಡ. ನಿಮ್ಮಿಬ್ರನ್ನು ಈ ರೀತಿ ನೋಡೋದಕ್ಕೆ ನಂಗೆ ತುಂಬಾ ಖುಷಿ ಆಗತ್ತೆ. ಅಲ್ಲ, ಅವ್ನ್ ನಿದ್ದೆ ಹಾಳಾಗ್ತಿದೆ ಅಂತ ಹೇಳ್ಬಿಟ್ಟು ನೀನ್ ಈ ರೀತಿ ನಿದ್ದೆ ಕೆಡ್ತಿದ್ಯಲ್ಲ ಭೂಮಿ, ಏನ್ ಸಮಾಚಾರ ಅಂತ ಸತ್ಯಣ್ಣ ಕೇಳ್ಬೇಕಾದ್ರೆ, ಭೂಮಿ ಏನು ಹೇಳ್ದೆ ಹಾಗೆ ಸುಮ್ನೆ ಇರ್ತಾಳೆ. ನನ್ಗೊತ್ತು ನಿನ್ ಹತ್ರ ಉತ್ತರ ಇಲ್ಲ ಅಂತ. ನೋಡು, ಇವಾಗ ನೀನೇನ್ ಮಾಡ್ಬೇಕು ಗೊತ್ತಾ? ನಾನೊಂದಿವಾಗ ಸುಂದರವಾಗಿರೋ ಹಾಡಾಕ್ತೀನಿ, ನೀನು ಅದನ್ನ ನೋಡ್ತಾ ಒಂದು ಕಲ್ಪನಾ ಲೋಕಕ್ಕೆ ಹೋಗು. ಈ ವಾತಾವರಣದಲ್ಲಿ ಹಾಗಿದ್ರೇನೆ ಚಂದ ಅಂತ ಸತ್ಯಣ್ಣ ಹೇಳ್ಬೇಕಾದ್ರೆ, ನೋಡಿ ಸತ್ಯಣ್ಣ, ನೀವಿವಾಗ ಹಾಡ್ ಹಾಕಿದ್ರೆ ಸಾಹೇಬ್ರಿಗೆ ಎಚ್ಚರಿಕೆ ಆಗ್ಬಿಡುತ್ತೆ ಅಂತ ಭೂಮಿ ಹೇಳ್ತಾಳೆ. ಹೇಗೆ ಎಚ್ಚರಿಕೆ ಆಗತ್ತೆ? ಅವನ್ಗೆ 10 ಸ್ಪೀಕರ್ ಇಟ್ರು ಅವನ್ಗೆ ಎಚ್ಚರಿಕೆ ಆಗೋದಿಲ್ಲ. ಅವನನ್ನ ಬಾಲ್ಯದಿಂದ ನೋಡ್ಕೊಂಡ್ ಬಂದಿದೀನಿ. ನಚ್ಚಿನೂ ಅಷ್ಟೇ, ಕುಂಭಕರ್ಣನ್ ತರ ಅವನು ಮಲ್ಗಕ್ ಹೋಗಿದಾನೆ. ಸೊ ನೀನೇನು ಯೋಚನೆ ಮಾಡ್ಬೇಡ, ಅವ್ನ್ಗೇನು ತೊಂದ್ರೆ ಆಗೋದಿಲ್ಲ. ನೀನ್ ಸುಮ್ನೆ ಹಾಡ್ನ ಎಂಜಾಯ್ ಮಾಡು ಅಂತ ಹೇಳಿ ಸತ್ಯಣ್ಣ ಹಾಡನ್ನ ಪ್ಲೇ ಮಾಡಿ ಗುಡ್ ನೈಟ್ ಅಂತ ಹೇಳಿ ಅಲ್ಲಿಂದ ಮನೆ ಒಳಗಡೆ ಹೋಗ್ತಾರೆ. ಹಾಗೆ ಅಜಿತ್ ಮಗು ತರ ಮಲ್ಗಿರೋದನ್ನ ನೋಡಿ ಭೂಮಿ ಖುಷಿ ಪಡ್ತಿರ್ತಾಳೆ. ಹಾಗೆ ಅವನ್ ತಲೆ ಸರಿ ಅವನ್ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ. ಅವನ್ ಜೊತೆ ಆಡಿದ್ ಜಗಳ, ತುಂಟಾಟ, ನಗು ಎಲ್ಲದನ್ನು ನೆನ್ಪಿಸ್ಕೊಂಡು ಭೂಮಿ ಖುಷಿ ಪಡ್ತಿರ್ತಾಳೆ. ಎಲ್ಲಿ ನಮ್ಗೆ ನಿದ್ದೆ ಚೆನ್ನಾಗ್ ಬರುತ್ತೋ ಅಲ್ಲಿ ಜಾಸ್ತಿ ನೆಮ್ಮದಿ ಇದೆ ಅಂತ ಅರ್ಥ. ಹಾಗಂತ ಯಾವಾಗ್ಲೂ ನಮ್ಮಪ್ಪ ಹೇಳ್ತಾ ಇದ್ರು, ನಮ್ಮನೆ, ನಮ್ ಕುಟುಂಬದವರು, ನಮಗ್ ಬೇಕಾಗಿರೋರು ಅವ್ರು ಉಸಿರು ಬಿದ್ರೆ ಸಾಕಂತೆ, ಹಾಯಾಗಿ ನಿದ್ದೆ ಬರುತ್ತಂತೆ. ಎಷ್ಟು ಚೆನ್ನಾಗ್ ಮಲಗಿದಿರ ಗೊತ್ತಾ ನೀವು? ಈಗ ನನ್ ಮನ್ಸಲ್ಲಿರೋ ಮಾತನ್ನ ಯಾವ್ದೇ ರೀತಿ ಹಿಂಜರಿಕೆ ಇಲ್ದೆ ನಾನ್ ನಿಮ್ ಹತ್ರ ಹೇಳ್ಕೋಬಹುದು. ನಾನ್ ಹೇಳ್ಕೊಳ್ಳ, ಎಲ್ಲಿಂದ ಶುರು ಮಾಡ್ಲಿ ಅಂತ ಗೊತ್ತಾಗ್ತಿಲ್ಲಪ್ಪ. ಆದ್ರೆ ನಮ್ಮಿಬ್ರು ಸಂಬಂಧನ ಹೇಗ್ ಮುಗಿಸ್ಬೋದು ಅಂತ ಹೇಳ್ಬೋದು. ಹೇಳಲಾ ಸಾಹೇಬ್ರೆ? ಇಲ್ಲಿ ಮೇಲೆ ಕಾಣಿಸ್ತಿದ್ಯಲ್ಲ ನಕ್ಷತ್ರಗಳು, ಈ ನಕ್ಷತ್ರಗಳನ್ನ ಎಣ್ಸೋದಿಕ್ಕೆ ಅದೆಷ್ಟು ಸಮಯ ಬೇಕೋ ಅಷ್ಟು ಸಮಯನ ನಾನು ನಿಮ್ ಜೊತೆ ಕಳಿಬೇಕು ಅನ್ನೋ ಆಸೆ ಅಂತ ಭೂಮಿ ಹೇಳ್ಬೇಕಾದ್ರೆ, ಅಷ್ಟ್ರಲ್ಲಿ ದೇವಯಾನಿ ಅಲ್ಲಿಗ್ ಬರ್ತಾಳೆ. ಎಲ್ಲಿ ಅವಳು ನನ್ನನ್ನ ನೋಡ್ಬಿಡ್ತಾಳೋ ಅಂತ ದೇವಯಾನಿ ಬಚ್ಚಿಟ್ಕೊಂಡು ಭದ್ರನ್ನ ಮೀಟ್ ಮಾಡೋದಿಕ್ಕೆ ಅಂತ ಅಲ್ಲಿಂದ ಹೊರಡ್ತಾಳೆ. ಸಾಹೇಬ್ರೆ, ನೀವ್ ನನ್ ಜೊತೆಗಿರ್ತೀರಲ್ವಾ? ಎಷ್ಟು ಮುದ್ದಾಗಿದ್ದೀರಾ ನೋಡಿ ನೀವು. ನಿಮ್ಗೊಂದ್ ವಿಷಯ ಗೊತ್ತಾ? ನನ್ ದೃಷ್ಟಿನೇ ನಿಮಗ್ ತಾಕತ್ತೆ ಅಂತ ಹೇಳಿ ಭೂಮಿ ಅಜಿತ್ಗೆ ದೃಷ್ಟಿ ತೆಗಿತಾಳೆ. ಹಾಗೆ ಅವನ್ ಕೈ ಹಿಡ್ಕೊಂಡು, ಯಾವಾಗ್ಲೂ ನಿಮ್ ಜೊತೆನೆ ಇರ್ಬೇಕು ಅಂತ ಅನ್ಸುತ್ತೆ ಅಂತ ಭೂಮಿ ಹೇಳ್ತಾ ಶಾರದನ್ನ ನೋಡಿ, ಪಾಪ ನಮ್ ಶಾರದಮ್ಮ ನಮ್ ಸಾಹೇಬ್ರ ತರನೇ ನನ್ ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡಿದ್ದಾರೆ. ಮನಸ್ವಿನಿ ಅವರು ನಿಮ್ ಜೊತೆಲಿದ್ದಿದ್ರೆ ಅವ್ರು ನಿಮ್ಗೆ ಎಷ್ಟು ನೆಮ್ಮದಿ ಕೊಡ್ತಿದ್ರೋ, ಎಷ್ಟು ಕಾಳಜಿ ತೋರಿಸ್ತಿದ್ರೋ, ನಾನು ಹಾಗೆ ನಿಮ್ಮನ್ನ ನೋಡ್ಕೋತೀನಿ ಅಂತ ಹೇಳ್ತಾ ಶಾರದಮ್ಮನ್ನ ತೊಡೆ ಮೇಲ್ ಮಲ್ಗಿಸ್ಕೊಂಡು ಭೂಮಿ ಅಜಿತ್ ಕೈ ಹಿಡ್ಕೊಂಡು ಅಜಿತ್ ಹೆಗ್ಲ ಮೇಲೆನೆ ಮಲ್ಕೋತಾಳೆ. ಈ ಕಡೆ ಅಜಿತ್ಗೆ ಎಚ್ಚರಿಕೆ ಆದ್ಮೇಲೆ ಭೂಮಿ ಜೊತೆ ಅವಳ ಕೈ ಹಿಡ್ಕೊಂಡಿರೋದನ್ನ ನೋಡಿ ಅಜಿತ್ಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿರತ್ತೆ. ಈ ಕಡೆ ಬೆಳಗ್ಗೆನೆ ಭೂಮಿ ಸ್ನಾನ ಮಾಡಿ ರೆಡಿಯಾಗಿ ಬರ್ತಾಳೆ. ಅಷ್ಟ್ರಲ್ಲಿ ಅಜಿತ್ ಭೂಮಿ ಮತ್ತೆ ಅಜಿತ್ ಫೋಟೋನೇ ನೋಡ್ಕೊಂಡ್ ನಿಂತಿರ್ತಾನೆ. ಸಾಹೇಬ್ರೆ, ಏನು ನಮ್ಮಿಬ್ರು ಫೋಟೋನ ನುಂಗೋ ರೀತಿ ನೋಡ್ತಾನೆ ಇದೀರಾ ಅಂತ ಭೂಮಿ ಕೇಳ್ತಾಳೆ. ನಾವಿಬ್ರು ಮೇಡ್ ಫಾರ್ ಈಚ್ ಅದರ್ ಅನ್ನೋ ರೀತಿ ಕಾಣಿಸ್ತೀವಿ ಅಂತ ಅಪ್ಪ ಅಮ್ಮ ಹೇಳ್ತಿರ್ತಾರೆ, ಅದಕ್ಕೆ ನಾನು ನೋಡ್ತಾ ಇದ್ದೀನಿ ಅಂತ ಅಜಿತ್ ಹೇಳ್ಬೇಕಾದ್ರೆ, ಏನ್ ಮಾಡೋದು ಸಾಹೇಬ್ರೆ, ಮನೆಯವ್ರಿಗ್ಯಾರಿಗೂ ನಾವ್ ಈ ರೀತಿ ಮದ್ವೆ ಆಗಿದೀವಿ ಅಂತ ಗೊತ್ತಿಲ್ವಲ್ಲ, ಅದಕ್ಕೆ ಅವ್ರ ಆ ರೀತಿ ಮಾತಾಡ್ತಾರೆ. ಆದ್ರೆ ನಮ್ ಮದ್ವೆ ಕಾಂಟ್ರಾಕ್ಟ್ ಮುಗಿಯೋದಕ್ಕೆ ಇನ್ ಕೆಲವು ದಿನಗಳು ಮಾತ್ರ ಬಾಕಿ ಇದೆ. ಹಾಗೆ ಹೋಗಿ ಭೂಮಿ ಆ ಫೋಟೋನ ತೆಗ್ದು ಅಲ್ಲಿ ಕ್ಯಾಲೆಂಡರ್ ಇಟ್ಟು ನಮ್ ಕಾಂಟ್ರಾಕ್ಟ್ ಮದ್ವೆ ಮುಗಿಯೋದಿಕ್ಕೆ ಇನ್ನೆಷ್ಟು ದಿವ್ಸ ಐತೆ ಅಂತ ಅವಳು ಕ್ಯಾಲೆಂಡರ್ ಅಲ್ಲಿ ಮಾರ್ಕ್ ಮಾಡೋದಿಕ್ಕೆ ಅಂತ ಹೋಗ್ತಾಳೆ. ಆಗ ಅಜಿತ್ ಭೂಮಿ ಅಂತ ಎದೆ ನೋವು ಬಂದೋ ರೀತಿ ಜೋರಾಗಿ ಕಿರಿಸ್ತಾನೆ. ಸಾಹೇಬ್ರೆ, ಏನಾಯ್ತು ಅಂತ ಭೂಮಿ ಗಾಬರಿಯಿಂದ ಓಡ್ ಬಂದು ಕೇಳ್ಬೇಕಾದ್ರೆ, ಅದು ಗ್ಯಾಸ್ಟ್ರಿಕ್ ಆಗಿತ್ತು ಅನ್ಸುತ್ತೆ, ಅದಕ್ಕೆ ಹಿಡ್ಕೊಂಡಂಗಾಯ್ತು ಅಷ್ಟೇನೆ ಅಂತ ಅಜಿತ್ ಹೇಳ್ಬೇಕಾದ್ರೆ, ನೀವು ಎದೆ ಹಿಡ್ಕೊಂಡು ಭೂಮಿ ಅಂತ ಕರೆದಾಗ ಒಂದ್ ನಿಮಿಷ ನನ್ ಹೃದಯನೇ ನಿಂತೋದಂಗಾಯ್ತು ಸಾಹೇಬ್ರೆ ಅಂತ ಭೂಮಿ ಹೇಳ್ಬೇಕಾದ್ರೆ, ಅಂದ್ರೆ ನೀನ್ ಹೃದಯದಲ್ಲಿ ನಾನಿದೀನ ಭೂಮಿ ಅಂತ ಅಜಿತ್ ಕೇಳ್ತಾನೆ. ಅಜಿತ್ ಕೇಳಿರೋ ಪ್ರಶ್ನೆಗೆ ಭೂಮಿ ತನ್ ಮನ್ಸಲ್ಲಿರೋದನ್ನ ಹೇಳ್ತಾಳ, ಅಥ್ವಾ ಸಾಹೇಬ್ರು ಇದನ್ನು ತಮಾಷೆ ಕೇಳ್ತಿದಾರೋ ಏನೋ ಅಂತ ಅವಳು ಅದಕ್ಕೆ ಸುಳ್ಳು ಹೇಳ್ತಾಳ. ಮತ್ತೆ ಭೂಮಿ ತನ್ ಮನ್ಸಲ್ಲಿ ಹೇಳ್ಕೊಂಡಿರೋ ಮಾತನ್ನೆಲ್ಲ ಅಜಿತ್ ಕೇಳಿಸ್ಕೊಂಡಿದಾನ. ಇದೆಲ್ಲ ಮುಂದಿನ ಸಂಚಿಕೆಯಲ್ಲಿ ಗೊತ್ತಾಗುತ್ತೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.